ಓಂ ಶಾಂತಿ. ಮುರಳಿಯ ದಿನಾಂಕ 24/2/2022. मीठे बच्चे, पढ़ाई में गफलत मत करो. अविनाशी ज्ञान रत्नों से अपनी झोली भरते रहो. विनाशी धन के पीछे इस कमाई को छोड़ना नहीं. ಮಧುರ ಮಕ್ಕಳೇ, ವಿದ್ಯಾಭ್ಯಾಸದಲ್ಲಿ ಅಲಕ್ಷ್ಯ ಮಾಡಬೇಡಿ. ಅವಿನಾಶಿ ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಿರಿ. ವಿನಾಶಿ ಹಣದ ಸಂಪಾದನೆಯ ಹಿಂದೆ ಈ ಈಶ್ವರೀಯ ವಿದ್ಯಾಭ್ಯಾಸವನ್ನು ಬಿಡಬೇಡಿ. ವಿನಾಶಿ ಹಣದ ಸಂಪಾದನೆಯ ಹಿಂದೆ ಬಿದ್ದು ಈ ವಿದ್ಯಾಭ್ಯಾಸವನ್ನು, ಜ್ಞಾನರತ್ನಗಳ ಸಂಪಾದನೆಯನ್ನು ಬಿಡಬೇಡಿ. ಪ್ರಶ್ನೆ: जो बच्चे बाप के समान रहमदिल है, उनकी निशानियाँ क्या होगी? ಯಾವ ಮಕ್ಕಳು ತಂದೆಯ ಸಮಾನ ದಯಾಹೃದಯಿಯಾಗಿರ್ತಾರೆ, ಅವರ ಲಕ್ಷಣಗಳು ಏನಾಗಿರ್ತವೆ? उत्तर: उन्हें ज्ञान का नशा चढ़ा हुआ होगा. वे ज्ञान रत्नों को स्वयं में धारण कर दूसरों को ज्ञान का इंजेक्शन लगाते रहेंगे. सबको आसुरी मत से छुड़ाते रहेंगे. ತಂದೆಯ ಸಮಾನ ದಯಾಹೃದಯಿಯಾಗಿರುವಂತಹ ಮಕ್ಕಳಲ್ಲಿ ಸದಾ ಜ್ಞಾನದ ನಶೆ ಏರಿರ್ತದೆ. ಅವರು ಜ್ಞಾನ ರತ್ನಗಳನ್ನು ಸ್ವಯಂ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಸಹ ಜ್ಞಾನದ ಇಂಜೆಕ್ಷನ್ ಕೊಡ್ತಾ ಇರ್ತಾರೆ. ಎಲ್ಲರನ್ನೂ ಆಸುರಿ ಮತದಿಂದ ಬಿಡಿಸ್ತಾರೆ. ಎರಡನೇದು, जो बाबा सुनाते हैं उसे नोट करेंगे और सवेरे सवेरे उठ उस पर गौर करेंगे. विचार सागर मंथन कर ಸದಾ ಹರ್ಷಿತ ರಹಿ. ಬಾಬೋರೇನು ತಿಳಿಸಿಕೊಡ್ತಾರೆ ಅದನ್ನು ಅವರು ನೋಟ್ ಮಾಡ್ಕೋತಾರೆ, ಗಮನದಲ್ಲಿ ಇಟ್ಕೊಳ್ತಾರೆ. ಬೆಳಗ್ಗೆ ಎದ್ದು ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಹರ್ಷಿತ ಆಗಿ ಇರ್ತಾರೆ. ಗೀತ್: ಹಮಾರೆ ತೀರಥ ನ್ಯಾರೆ ಹೈ, ಇಸ್ ದುನಿಯಾ ಕೆ ತಾರೆ ಹೈ. ನಮ್ಮ ತೀರ್ಥ ಸ್ಥಾನಗಳು ಭಿನ್ನ ಆಗಿವೆ. ಈ ಜಗತ್ತಿನ ನಕ್ಷತ್ರಗಳ ಸಮಾನವಾದಂತಹ ಶ್ರೇಷ್ಠ ಮತ್ತು ವಿಶಿಷ್ಟ ತೀರ್ಥಸ್ಥಾನಗಳು ನಮ್ಮದಾಗಿವೆ. ಓಂ ಶಾಂತಿ. ಶಿವ ಕಿ ಜಯಂತಿ ಕಬ್ ಹೋತಿ ಹೈ? वह परमपिता परमात्मा शिव कब अवतरित होते हैं, यह भारतवासी नहीं जानते. ಶಿವನ ಜಯಂತಿ ಯಾವಾಗ ಆಗ್ತದೆ, ಆ ಪರಮಾತ್ಮ ಶಿವ ಯಾವ ಸಮಯದಲ್ಲಿ ಅವತರಿತ ಆಗಿ ಬರ್ತಾರೆ ಅನ್ನೋದು ಭಾರತವಾಸಿಗಳಿಗೆ ಗೊತ್ತಿಲ್ಲ. तुम बच्चे भी नंबरवार पुरुषार्थ अनुसार जानते हो कि शिव कब अवतार लेते. गाते हैं रात्रि को अवतार लिया, परंतु कौन सी रात्रि? क्या यह जो कॉमन रात दिन होते हैं वह रात्रि या और कोई रात्रि? ಪರಮಾತ್ಮ ರಾತ್ರಿಯಲ್ಲಿ ಅವತಾರ ತಾಳಿ ಬರ್ತಾನೆ ಅಂತ ಹೇಳ್ತಾರೆ, ಆದರೆ ಯಾವ ರಾತ್ರಿ? ಪ್ರತಿದಿನ ಏನು ರಾತ್ರಿ ಹಗಲು ನಡೀತದೆ, ಆ ರಾತ್ರಿನೋ ಅಥವಾ ಬೇರೆ ಥರದ ರಾತ್ರಿಯೋ? ಇದು ಸಹ ಭಾರತವಾಸಿಗಳಿಗೆ ಗೊತ್ತಿಲ್ಲ.
शिव के बदले उन्होंने फिर कृष्ण का जन्म रात्रि 12 बजे का रख दिया। शिव को मानते हैं परंतु वह कब आते हैं जानते नहीं। शिव के अवतरण का दिन सबके लिए सबसे बड़ा दिन है, क्योंकि वह सर्व के ಸದ್ಗತಿ ದಾತ है. ಬಾಬಾ ಹೇಳ್ತಾರೆ, ಪರಮಾತ್ಮ ಶಿವ ಬರೋದು ಅಜ್ಞಾನದ ರಾತ್ರಿಯಲ್ಲಿ. ಅದನ್ನೇ ಅವರು ಕೃಷ್ಣನ ಜನ್ಮವನ್ನು ರಾತ್ರಿ 12 ಗಂಟೆಗೆ ತೋರಿಸ್ತಾರೆ. ಶಿವನ ಅವತರಣೆಯ ಹಬ್ಬನೂ ಮಾಡ್ತಾರೆ. ಆದರೆ ಶಿವನ ಅವತರಣೆ ಯಾವಾಗ ಹೇಗೆ ಅನ್ನೋದು ಗೊತ್ತಿಲ್ಲ. ವಾಸ್ತವಿಕವಾಗಿ ಪರಮಾತ್ಮ ಶಿವನ ಅವತರಣೆಯ ದಿನ ಇಡೀ 5 ಯುಗಗಳಲ್ಲಿ ಅದು ಸರ್ವಶ್ರೇಷ್ಠ ದಿನ ಅಂತ ತಿಳ್ಕೋಬೇಕು. ದೊಡ್ಡ ಉತ್ಸವದ ರೂಪದಲ್ಲಿ ಆಚರಿಸಬೇಕು. ಅದೇ ಬಹಳ ದೊಡ್ಡದಾದಂಥ ದಿನ ಅಂತ ತಿಳ್ಕೋಬೇಕು. ಯಾಕೆ ಅಂದರೆ ಸರ್ವರ ಸದ್ಗತಿದಾತನ ಅವತರಣೆ ಸೃಷ್ಟಿಯಲ್ಲಿ ಆಗ್ತದೆ ಅಂದರೆ ಅದು ಬಹಳ ಮಹತ್ವದ ದಿನ ಆಗಿರ್ತದೆ, ಮಹತ್ವದ ಸಮಯ ಆಗಿರ್ತದೆ. ಹೀಗೆ ಶಿವರಾತ್ರಿಯ ಮಹತ್ವವನ್ನು ನಾವು ಎಲ್ಲರಿಗೂ ತಿಳಿಸಿಕೊಡಬೇಕು. जब सबके ऊपर दुख आता है, सब पुकारते हैं, तब बाप का आना होता है. चिल्लाते हैं पतित पावन आओ, गॉड फादर रहम करो. पोप भी कहते गॉड फादर, इन मनुष्यों के ऊपर रहम करो. 1-2 को मारने के लिए तैयार हो गए, कोई सुनते नहीं. उनको ईश्वर मत दे. कोई घर में बिगड़ते हैं तो कहते ईश्वर उनको अच्छी मत दो, क्योंकि आसुरी मत पर चल रहे. ಭಾರತೀಯರು ಸಹ ದುಃಖದಿಂದ ಕರೀತಾ ಇದ್ದಾರೆ, ಪತಿತ ಪಾವನ ಬಾ ಅಂಥೇಳಿ. ಹಾಗೆ ಇತರ ಧರ್ಮಗುರುಗಳು ಸಹ, ಅದರಲ್ಲೂ ಕ್ರೈಸ್ತ ಧರ್ಮದ ಗುರುಗಳು ಪರಮಾತ್ಮನಿಗೆ ಕರೀತಾ ಇದ್ದಾರೆ, ಹೇ ಭಗವಂತ. ಇವರು ಹೊಡೆದಾಡಲಿಕ್ಕೆ ತಯಾರಾಗಿದ್ದಾರೆ, ಪರಸ್ಪರರ ವಿನಾಶ ಮಾಡಲಿಕ್ಕೆ ತಯಾರಾಗಿದೆ. ನೀನು ಬಂದು ಇವರಿಗೆ ಒಳ್ಳೆ ಮತ ಕೊಡು, ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ತಾ ಇದ್ದಾರೆ. अब भगवान है कौन यह भी नहीं जानते. कह देते भगवान निराकार है, सर्वव्यापी है, फिर तो कोई बात ठहरती नहीं. तुम बच्चे जानते हो बाबा कैसे साधारण ब्रह्मा के तन में अवतार लेते. ಪರಮಾತ್ಮನಿಗೆ ಕರೀತಿದ್ದಾರೆ, ಆದರೆ ಅವನು ಯಾರು ಅನ್ನೋದು ತಿಳ್ಕೊಂಡಿಲ್ಲ. ಹೇಳ್ತಾರೆ ಅವನು ನಿರಾಕಾರ, ಮತ್ತೊಂದು ಕಡೆ ಹೇಳ್ತಾರೆ ಅವನು ಸರ್ವವ್ಯಾಪಿ. ಆಗ ಅಲ್ಲಿ ಯಾವುದೇ ಒಂದು ವಿಚಾರ ಸಿದ್ಧ ಆಗೋದಿಲ್ಲ. ಈಗ ನಿಮಗೆ ತಿಳಿದಿದೆ, ಅವನು ನಿರಾಕಾರ ಆಗಿದ್ರೂ ಸಹ ಹೇಗೆ ಸಾಧಾರಣ ಬ್ರಹ್ಮನ ದೇಹದಲ್ಲಿ ಅವತರಿಸಿ ಬರ್ತಾನೆ ಅನ್ನೋದು. ಬ್ರಹ್ಮ ಕहाँ पैदा हुआ यह भारतवासी भी नहीं जान. दादा का चित्र देख मूंझते, समझते हैं ब्रह्मा ने विष्णु की नाभि से जन्म लिया. अब नाभि से जन्म तो किसको हो नहीं सकता. विष्णु कहाँ का रहने वाला है, किसकी भी बायोग्राफी को जानते नहीं. क्या ब्रह्मा द्वारा विष्णु ने सब वेदों का सार सुनाया. ब्रह्मा के हाथ में वेद दे दिए, यह भी नहीं हो सकता. ಇನ್ನು ಹೇಳ್ತಾರೆ ಬ್ರಹ್ಮನ ಮೂಲಕ ಸೃಷ್ಟಿಯ ಸ್ಥಾಪನೆ ಅಂತ. ಆದರೆ ಆ ಬ್ರಹ್ಮ ಹೇಗೆ ಹುಟ್ಟುತ್ತಾರೆ, ಎಲ್ಲಿ ಹುಟ್ಟುತ್ತಾರೆ ಅನ್ನೋದು ಗೊತ್ತಿಲ್ಲ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ ಹೇಳ್ತಾರೆ. ಬ್ರಹ್ಮನ ಕೈಯಲ್ಲಿ ವೇದಗಳನ್ನು ತೋರಿಸಿದ್ದಾರೆ, ಆದರೆ ಅದೂ ಸರಿಯಲ್ಲ. ವೇದ ಶಾಸ್ತ್ರಗಳ ಸಾರ ಹೇಳೋನು ಪರಮಾತ್ಮ ಆಗಿದ್ದಾನೆ.
बाप समझाते हैं, एक तो बच्चों को देही अभिमानी होकर यहाँ बैठना है। परमात्मा से इन कानों द्वारा हम सुन रहे, इसको याद करना है। परंतु बच्चे घड़ी घड़ी ಭೂಲ್ ಜಾತೆ. ಆದರೆ ಶಿವಬಾಬಾ ಹೇಳ್ತಾರೆ, ಮೊದಲನೇದಾಗಿ ನೀವು ನನ್ನ ಮುಂದೆ ಕೂಡುವಾಗ ಆತ್ಮ ಅಭಿಮಾನಿಯಾಗಿ ಕೂಡಬೇಕು. ಪರಮಾತ್ಮ ಜ್ಞಾನ ಹೇಳ್ತಾ ಇದ್ದಾನೆ, ನಾವು ಕಿವಿಗಳಿಂದ ಕೇಳ್ತಾ ಇದ್ದೇವೆ ಅಂತ ಅನುಭವ ಮಾಡ್ತಾ ಮುರಳಿ ಕೇಳಬೇಕು. ಆದರೆ ಈ ಮಾತನ್ನು ಮಕ್ಕಳು ಮರೀತಾರೆ. हम आत्माओं के साथ परमात्मा वार्तालाप कर रहे, जो सबका सद्गति दाता ज्ञान का सागर है. वो बैठ बच्चों को पढ़ाते हैं. यह सिवाय तुम्हारे किसकी बुद्धि में बैठता नहीं. लेकिन इतना रिगार्ड नहीं रखते. ಬಾಬಾ ಹೇಳ್ತಾರೆ, ಪರಮಾತ್ಮನೇ ಸ್ವತಃ ಬಂದು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ವಾರ್ತಾಲಾಪ ಮಾಡ್ತಾ ಇದ್ದಾರೆ. ಅವನೇ ಸದ್ಗತಿ ದಾತ ಜ್ಞಾನಸಾಗರ ಕುಳಿತು ನಮಗೆ ಓದಿಸ್ತಿದ್ದಾನೆ ಎಂಬ ವಿಚಾರವೂ ಸಹ ಮಕ್ಕಳ ಬುದ್ಧಿಯಲ್ಲಿ ಇರೋದಿಲ್ಲ. ಆ ಕಾರಣದಿಂದ ಮಕ್ಕಳು ತಂದೆಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡೋದಿಲ್ಲ. ಅಗರ್ ನಿಶ್ಚಯ है कि भगवान पढ़ाते हैं तो यह पढ़ाई 1 ಸೆಕೆಂಡ್ भी नहीं छोड़ सकते. ಒಂದು ವೇಳೆ ನೀವು ನಿಶ್ಚಯ ಬುದ್ಧಿಯಿಂದ ಪರಮಾತ್ಮನೇ ನಮಗೆ ಓದಿಸ್ತಿದ್ದಾನೆ ಅಂತ ತಿಳ್ಕೊಂಡು ಅಭ್ಯಾಸ ಮಾಡ್ತಾ ಹೋದರೆ ನೀವು ಈ ವಿದ್ಯಾಭ್ಯಾಸವನ್ನು ಓದೋದನ್ನು 1 ಸೆಕೆಂಡು ಬಿಡೋದಿಲ್ಲ ಅಂತ ಹೇಳ್ತಾರೆ. यह पढ़ाई आधा पौना घंटा चलती है. कहते सिर्फ मुझे याद करो. यह एक बात कभी नहीं भूलो, बाकी तो है विस्तार. ಈ ಒಂದು ಪಾಠ ಇಡೀ ದಿನದಲ್ಲಿ 1 ಗಂಟೆ 3/4 ಗಂಟೆ ಬಾಬಾ ನಮಗೆ ಓದಿಸ್ತಾರೆ. ಮತ್ತು ಮುಂದಿನ ಅಭ್ಯಾಸ ನಿಮ್ಮ ಮನೆಯಲ್ಲಿ ವೈಯಕ್ತಿಕವಾಗಿ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಸದಾ ನನ್ನನ್ನು ನೆನಪು ಮಾಡಿರಿ ಅಂತ ಹೇಳ್ತಾರೆ. ಇದೇ ಮುಖ್ಯವಾದಂತಹ ವಿಚಾರ ಆಗಿದೆ. ಉಳಿದಿದ್ದೆಲ್ಲ ವಿಸ್ತಾರ ಆಗಿದೆ. ಬಾಬಾ ಸಮझाते हैं, यह जो वेद शास्त्र पढ़ना दान पुण्य करना करते आए हो, यह भी ड्रामा बना हुआ है. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ವೇದ ಶಾಸ್ತ್ರ ಓದಿದಿರಿ, ದಾನ ಪುಣ್ಯ ಮಾಡಿದಿರಿ, ಅದು ಸಹ ನಾಟಕದಲ್ಲಿ ನೀವು ಮಾಡಬೇಕಿತ್ತು, ಮಾಡಿದ್ದೀರಿ. ಆಧಾ ಸಮಯ ಜ್ಞಾನ, ಆಧಾ ಸಮಯ ಭಕ್ತಿ. ಬ್ರಹ್ಮಾ ಕಾ ದಿನ್, ಬ್ರಹ್ಮಾ ಕಿ ರಾತ್. ಅರ್ಧ ಸಮಯ ಜ್ಞಾನ, ಅರ್ಧ ಸಮಯ ಭಕ್ತಿ. ಬ್ರಹ್ಮನ ಹಗಲು, ಬ್ರಹ್ಮನ रात्रि. यह कॉमन दिन रात तो जानवर भी जानते, परंतु यह ब्रह्मा का दिन रात तो बड़े विद्वान भी नहीं जानते. ಪ್ರತಿದಿನ ಪ್ರಕೃತಿಯಲ್ಲಿ ನಡೆಯುವ ಹಗಲು ರಾತ್ರಿಯ ವಿಚಾರ ಪಶು ಪ್ರಾಣಿಗಳಿಗೂ ಗೊತ್ತಿದೆ. ಆದರೆ ಈ ಬ್ರಹ್ಮನ ಹಗಲು ಮತ್ತು ರಾತ್ರಿಯ ವಿಚಾರ ದೊಡ್ಡ ದೊಡ್ಡ ವಿದ್ವಾನರಿಗೂ ಗೊತ್ತಿಲ್ಲ. तुम बच्चों को गृहस्थ व्यवहार में रहते, धंधा आदि करते, पढ़ना भी जरूर है. इसमें गफलत नहीं करनी चाहिए. बाबा जानते हैं फलाने फलाने गफलत करते, रेगुलर पढ़ते नहीं तो नापास हो जाएंगे, वह कम पद पाएंगे, क्योंकि विनाशी धन के ಲೋಭಿ. ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದೂ ಸಹ ಈ ವಿದ್ಯಾಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು. ಆದರೆ ಮಕ್ಕಳಲ್ಲಿ ಅನೇಕರು ಈ ಅಭ್ಯಾಸದ ಕಡೆಗೆ ಅಲಕ್ಷ್ಯ ಮಾಡ್ತಾರೆ.
ನಿಯಮಿತವಾಗಿ ಅಭ್ಯಾಸ ಮಾಡೋದಿಲ್ಲ. ಅಂಥವರು ನಪಾಸಾಗ್ತಾರೆ, ಕಡಿಮೆ ಪದವಿಯನ್ನು ಪಡ್ಕೋತಾರೆ. ಯಾಕೆ ಅಂದರೆ ವಿನಾಶ ಆಗುವ ಹಣದ ಲೋಭಿಯಾಗಿರ್ತಾರೆ. ಅವಿನಾಶಿ ಜ್ಞಾನ ರತ್ನೋಂ ಕಾ ಕದರ್ ನಹಿ. ಅವರಲ್ಲಿ ಅವಿನಾಶಿ ಜ್ಞಾನರತ್ನಗಳ ಮಹತ್ವ ಗೊತ್ತಿರೋದಿಲ್ಲ. ಯಹ ತುಮ್ ಬಚ್ಚೆ ಹಿ ಜಾನ್ತೆ ಹೋ, ಸಾಥ್ ಮೇ ಯಹ ಅವಿನಾಶಿ ಜ್ಞಾನ ರತ್ನ ಹಿ ಚಲೆ. ಆದರೆ ನಿಮಗೀಗ ತಿಳಿದಿದೆ, ನಿಮ್ಮ ಜೊತೆಗೆ ಬರುವ ಸಂಪತ್ತು ಜ್ಞಾನ ಸಂಪತ್ತು. ಈ ಜ್ಞಾನರತ್ನಗಳೇ ನಿಮ್ಮ ಜೊತೆಗೆ ಬರ್ತವೆ. जिन्होंने बहुत पैसे इकट्ठे किए हैं, उन्हों के पीछाड़ी गवर्नमेंट पड़ी हुई. जैसे मनुष्य का मौत आता है तो पीले हो जाते, वैसे गवर्नमेंट के ऑफिसर्स लेने के लिए आते हैं तो पीले हो जाते. ಈ ಪ್ರಪಂಚದಲ್ಲಿ ಅನೇಕರು ಸಾಕಷ್ಟು ಹಣವನ್ನು ಒಟ್ಟು ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಹಿಡಿಲಿಕ್ಕೆ ಸರ್ಕಾರದ ಅಧಿಕಾರಿಗಳು ಬರ್ತಾರೆ. ಹೇಗೆ ಮನುಷ್ಯನ ಮರಣ ಹತ್ತಿರ ಬಂದಾಗ ಮನುಷ್ಯ ಬಿಡಿಸ್ಕೊಳ್ತಾನೆ, ಹಾಗೆ ಸರ್ಕಾರದ ಅಧಿಕಾರಿಗಳು ರೇಡ್ ಮಾಡಲಿಕ್ಕೆ ಬಂದಾಗ ಮನುಷ್ಯರ ಮುಖನೇ ಬಿಡಿಸ್ಕೋತದೆ, ಹಳದಿ ಆಗಿಬಿಡ್ತದೆ ಅಂತಾರೆ ಬಾಬಾ. देखो दुनिया की हालत क्या है. समझाते हैं बच्चे समय बहुत थोड़ा है. इस मृत्यु लोक को नर्क कहा जाता है. ನೋಡಿ ಪ್ರಪಂಚದ ಅವಸ್ಥೆ ಏನಾಗಿದೆ. ಹಣ ಗಳಿಸುವಾಗ, ತಪ್ಪು ದಾರಿಯಿಂದ ಗಳಿಸುವಾಗ ಖುಷಿ ಪಡ್ತಾರೆ. ಸರ್ಕಾರ ಬಂದು ಅದನ್ನು ದೋಚ್ಕೊಂಡು ಹೋಗುವಾಗ ಬಿಳಿಸ್ಕೊಂಡು ಬಿಡ್ತಾರೆ. हम समझाते हैं बच्चे बहुत समय थोड़ा है, इस मृत्यु लोक को नर्क कहा जाता है. ಬಾಬಾ ಹೇಳ್ತಾರೆ, ಸಮಯ ಬಹಳ ಕಡಿಮೆ ಇದೆ, ಈ ಮೃತ್ಯು ಲೋಕಕ್ಕೆ ನರ್ಕ ಅಂತ ಹೇಳಲಾಗ್ತದೆ. कहते हैं हम पतित है, फिर भी अपनी मत पर चलते रहते. कॉन्फ्रेंस करते हैं शांति कैसे हो. धर्म वाले आपस में न लड़े, एक क्रिश्चियन धर्म वाले ही अपने धर्म वालों से लड़ रहे. ಶಾಂತಿ ಸಮ್ಮೇಳನಗಳನ್ನು ಮಾಡ್ತಾರೆ, ಯಾರು ಯುದ್ಧ ಮಾಡಬಾರ್ದು ಅಂತ ಮಾತಾಡ್ತಾರೆ. ಆದರೆ ಕ್ರಿಶ್ಚಿಯನರೇ ಪರಸ್ಪರದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ. अब उन्हों को मनुष्य कैसे शांत कर सकते हैं. ಬಿಲ್ಕುಲ್ ಹಿ ನಿಧನ್ ಕೆ. ಈಗ ಅಂತಹ ಮನುಷ್ಯರನ್ನು ಯಾರು ಶಾಂತಗೊಳಿಸಬೇಕು. ಸಂಪೂರ್ಣ ನಿರ್ಧನಿಕರು, ಅನಾಥರಾಗಿಬಿಟ್ಟಿದ್ದಾರೆ. ಯಾರು ಹೇಳಿದ್ರೂ ಕೇಳುವ ಸ್ಥಿತಿಯಲ್ಲಿ ಇವತ್ತಿನ ಮನುಷ್ಯರು ಇಲ್ಲ. ಬಾಪ್ ಕಹತೆ, तुम अपने धनी को नहीं जानते हो, मालिक को मानते हो तो जानना चाहिए ना. ಬಾಬಾ ಹೇಳ್ತಾರೆ, ಇಡೀ ಜಗತ್ತೇ ನಿರ್ಧನಿಕ ಆಗಿಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲದಂತೆ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ಪರಮಾತ್ಮನಿಗೆ ಜಗತ್ತಿನ ಮಾಲೀಕ ಅಂತ ಒಪ್ಕೊಳ್ತಾರೆ. ಸಬ್ಕಾ ಮಾಲೀಕ್ ಏಕ್ ಅಂತ ಹೇಳ್ತಾರೆ. ಅಂದ ಮೇಲೆ ಆ ಮಾಲೀಕ ತಂದೆಯನ್ನು ಗುರ್ತಿಸ್ಬೇಕಲ್ವ. ಭಗವಾನ್, ईश्वर, गॉड, यह सब भिन्न भिन्न नाम रखते. वास्तव में है फादर, हमारा रचयिता है, हम उनके बच्चे ठहरे. ಆ ಪರಮಾತ್ಮನಿಗೆ ಭಗವಂತ, ಈಶ್ವರ, ಗಾಡ್ ಅಂತ ಕರೀತಾರೆ. ಅವನು ನಮ್ಮ ರಚಯಿತ, ನಾವು ಅವನ ಮಕ್ಕಳು. ಮಾ ಬಾಪ್ ಅವ್ರ ಬಚ್ಚೆ. ಪರಮಾತ್ಮನಿಗೆ
ಎಲ್ಲ ಧರ್ಮದವರು ತಂದೆ ಅಂತ ಒಪ್ಕೊಳ್ತಾರೆ. ಅವನೇ ನಮ್ಮ ತಂದೆ ರಚಯಿತ ಅಂದ ಮೇಲೆ ನಾವೆಲ್ಲರೂ ಅವನ ಮಕ್ಕಳು. ಮಾ ಬಾಪ್ ಅವ್ರ ಬಚ್ಚೆ ಯಹ ತೋ ಜೈಸೆ ಈಶ್ವರೀಯ ಫ್ಯಾಮಿಲಿ ಠಹರೆ. ಇನ್ನು ಭಾರತೀಯರು ತಂದೆ ನೀನು ತಾಯಿ ನೀನು ಅಂತನೂ ಹಾಡಿದರು. ಅಂದರೆ ಇಲ್ಲಿ ತಂದೆ ತಾಯಿ ಮಕ್ಕಳಿದ್ದಾರೆ. ಇದು ಈಶ್ವರೀಯ ಪರಿವಾರ ಆಗಿದೆ. माता पिता से जरूर वर्षा मिलना चाहिए. यह परमात्मा की फैमिली है. बाप को सर्वव्यापी कह दे तो फैमिली हो न सके. ಆ ಮಾತಾಪಿತಾ ತಂದೆಯಿಂದ ನಮಗೆ ಆಸ್ತಿ ಸಿಗ್ತದೆ. ಆದರೆ ಮಾತಾಪಿತನಾದಂಥ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟರೆ ಅಲ್ಲಿ ತಂದೆ ತಾಯಿ ಮಕ್ಕಳು ಎಂಬ ಪರಿವಾರದ ಭಾವನೆ ಇರೋದಿಲ್ಲ. ಮಾಲಿಕ್ ರಚತಾ ಕಿ ಹಮ್ ಫ್ಯಾಮಿಲಿ, ಮಾಲೀಕನಾದ ರಚಯಿತನ ಪರಿವಾರ ನಾವಾಗಿದ್ದೇವೆ. आज से 5000 वर्ष पहले बरोबर बाप ने वर्षा दिया था. न सिर्फ हमको परंतु सबको देते. हमको जीवन मुक्ति का देते, बाकी सबको मुक्ति का देते. कितना सहज है. यह भी खुशी का पारा चढ़ना चाहिए. ಇಂದಿನಿಂದ 5000 ವರ್ಷಗಳ ಹಿಂದೆ ಶಿವಬಾಬಾ ನಮಗೆ ಆಸ್ತಿ ಕೊಟ್ಟಿದ್ದರು. ಈಗ ಪುನಃ ಕೊಡ್ತಿದ್ದಾರೆ. ನಮಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಕೊಟ್ಟಿದ್ದರು. ಈ ಒಂದು ವಿಚಾರದ ನೆನಪಿನಿಂದ ಮಕ್ಕಳಲ್ಲಿ ಎಷ್ಟು ಖುಷಿಯ ನಶೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. परंतु अहो मम माया यहाँ से बाहर जाते हैं तो माया भुला देती, बाप को ही भूल जाते. ಆದರೆ ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಮಾಯೆ ನಮ್ಮನ್ನು ತಂದೆಯಿಂದ ದೂರ ಮಾಡ್ತದೆ. ಆ ತಂದೆಯನ್ನು ಮಕ್ಕಳು ಮರಿತೀವಿ. ತುಮ್ ಬಾಪ್ಗೆ ಬನೆ ಹೋ, जानते हो शिव बाबा ने भी ब्रह्मा द्वारा हमको अडॉप्ट किया है. ऐसे नहीं कि ब्रह्मा विष्णु की नाभि से निकला. यह चित्र रखना चाहिए. गांधी की नाभि से नेहरू, परंतु विष्णु की नाभि से इतना बड़ा ब्रह्मा कैसे निकलेगा. बाबा ಹೇಳ್ತಾರೆ, ಬ್ರಹ್ಮನ ಮೂಲಕ ಶಿವಬಾಬಾ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಆ ಬ್ರಹ್ಮನ ರಚಯಿತ ಶಿವಬಾಬಾ ಆಗಿದ್ದಾರೆ. ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಹುಟ್ಟಿಲ್ಲ. ಪರಮಾತ್ಮನ ಪ್ರವೇಶತೆಯಿಂದ, ಪರಮಾತ್ಮ ಕೊಡುವ ಜ್ಞಾನದಿಂದ ಬ್ರಹ್ಮನ ಹೊಸ ಜನ್ಮ ಆಗ್ತದೆ. ಹೇಗೆ ಭಾರತೀಯರು ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದಾನೆ ಅಂತ ಚಿತ್ರದಲ್ಲಿ ತೋರಿಸ್ತಾರೆ, ಹಾಗೆ ಗಾಂಧೀಜಿಯವರ ನಾಭಿಯಿಂದ ನೆಹರು ಹುಟ್ಟಿದ್ರು ಅಂತಲೂ ತೋರಿಸಿರ್ತಾರೆ. ಆದರೆ ವಾಸ್ತವಿಕವಾಗಿ ಯಾರ ನಾಭಿಯಿಂದನೂ ಮನುಷ್ಯರು ಹುಟ್ಟೋದಿಲ್ಲ. ಬ್ರಹ್ಮ बैठ नॉलेज सुनाते हैं वेदों की, सो भी कहाँ इस स्थूल वतन में. ಬ್ರಹ್ಮನ ಮೂಲಕ ಶಿವಬಾಬಾ ವೇದ ಶಾಸ್ತ್ರಗಳ ಸಾರನೆ ತಿಳಿಸ್ತಾರೆ. ಸೂಕ್ಷ್ಮ ವತನದಲ್ಲಿ ಅಲ್ಲ, ಈ ಸಾಕಾರ ಲೋಕದಲ್ಲಿ ತಿಳಿಸ್ತಾರೆ. जिनको बाप से वर्षा लेना है वह यह सब बातें समझते, बाकी सब कह देते यह कल्पना है. अब बच्चे तो मानते हैं, बरोबर बाबा सत्य सुनाते हैं.
और तुम ब्राह्मणों को फिर जाकर सबको सच्ची गीता सुनानी। सब एक जैसा नहीं समझा सकते। ಬಾಬಾ ಮಕ್ಕಳಿಗೆ ಸತ್ಯ ಜ್ಞಾನ ಹೇಳ್ತಾರೆ. ನೀವು ಮಕ್ಕಳು ಅದನ್ನು ಅನೇಕರಿಗೆ ಹೋಗಿ ತಿಳಿಸಬೇಕು. ಯಾರು ಹಿಂದಿನ ಕಲ್ಪದಲ್ಲಿ ತಂದೆಯ ಮಕ್ಕಳಾಗಿದ್ದರು, ಆಸ್ತಿಯನ್ನು ಪಡ್ಕೊಂಡಿದ್ರು, ಅವರೇ ಈ ಸಂಗಮ ಯುಗದಲ್ಲಿ ಸಹ ತಂದೆಯ ಜ್ಞಾನ ಕೇಳ್ತಾರೆ, ಆಸ್ತಿ ಪಡ್ಕೊಳ್ತಾರೆ. ಉಳಿದವರು ಇದಕ್ಕೆ ಕಲ್ಪನೆ ಅಂತ ಹೇಳಿಬಿಡ್ತಾರೆ. ಸಬ್ ಏಕ್ ಜೈಸಾ ನಹಿ ಸಮಜ್ತೆ. ಎಲ್ಲರೂ ಒಂದೇ ಥರ ತಿಳ್ಕೊಳ್ಳೋದಿಲ್ಲ. ಸಬ್ ಏಕ್ ಜೈಸಾ ಸಮझा भी नहीं सकते. ನಂಬರ್ವಾರ್ ರಾಜಧಾನಿ ಬನ್ ರಹಿ. ಜ್ಞಾನ ಹೇಳುವಂಥವರು ಸಹ ಒಂದೇ ಥರ ಜ್ಞಾನ ಹೇಳೋದಿಲ್ಲ. ನಂಬರ್ವಾರ್ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. एक जैसा पढ़ न सके धारण कर फिर उस पर विचार सागर मंथन करना है. सुना, नोट किया, फिर बैठ ख्याल करना चाहिए. ಜ್ಞಾನ ಕೇಳಿ ಧಾರಣೆ ಮಾಡಿಕೊಂಡು ವಿಚಾರ ಸಾಗರ ಮಂಥನ ಮಾಡಬೇಕು. ಕೇಳಿದ ಜ್ಞಾನದ ಬಗ್ಗೆ मनना ಮಾಡಬೇಕು. आज बाबा ने क्या सुनाया? सवेरे उठकर गौर करना चाहिए. ಇವತ್ತು ಬಾಬಾ ನಮಗೆ ಏನು ತಿಳಿಸಿಕೊಟ್ರು ಅಂತ ವಿಚಾರ ಮಾಡಬೇಕು. सब पर तुमको तरस पड़ना चाहिए. बाबा का फरमान है, अपनी रचना स्त्री बच्चों को भी समझाओ. ಜಗತ್ತಿನ ಎಲ್ಲ ಆತ್ಮರ ಮೇಲೆ ನಿಮಗೆ ದಯೆ ಬರಬೇಕು. ಮೊದಲು ನಿಮ್ಮ ಮನೆಯಲ್ಲಿ ಇರುವಂತಹ ನಿಮ್ಮ ಪತ್ನಿ ಮಕ್ಕಳಿಗೆ ನೀವು ಈ ಜ್ಞಾನ ತಿಳಿಸಬೇಕು. पुरुष रचना रचते हैं अपने सुख के लिए. यह बेहद का बाप खुद सुख नहीं भोगते. कहते बच्चों के लिए सारी मेहनत करता हूँ. जब धारणा हो तब नशा चढ़े, फिर किसको इंजेक्शन लगा सके. ಹೊರಗಿನ ಲೌಕಿಕದ ಪುರುಷರು, ಲೌಕಿಕದ ತಂದೆ ಮಕ್ಕಳನ್ನು ರಚನೆ ಮಾಡ್ತಾರೆ, ಮಕ್ಕಳ ಸೇವೆ ಮಾಡ್ತಾರೆ ತಮ್ಮ ಸುಖಕ್ಕಾಗಿ. ಆದರೆ ಬೇಹದ್ದಿನ ತಂದೆ ಮಕ್ಕಳನ್ನು ರಚನೆ ಮಾಡ್ತಾರೆ, ಮಕ್ಕಳ ಸೇವೆ ಮಾಡ್ತಾರೆ ತಮ್ಮ ಸುಖಕ್ಕಾಗಿ ಅಲ್ಲ, ಮಕ್ಕಳ ಸುಖಕ್ಕಾಗಿ ಅಂತ ಬಾಬಾ ಹೇಳ್ತಿದ್ದಾರೆ. ಮಕ್ಕಳ ಸಲುವಾಗಿ ಎಷ್ಟು ನಿಸ್ವಾರ್ಥ ಸೇವೆ ಮಾಡ್ತಾರೆ, ಎಷ್ಟು ಪರಿಶ್ರಮ ಪಡ್ತಾರೆ. ಈ ವಿಚಾರ ನಿಮಗೆ ಧಾರಣೆ ಆದಾಗ ನಿಮ್ಮಲ್ಲಿ ನಶೆ ಇರ್ತದೆ. ಫಿರ್ ಕಿಸ್ಕೋ ಇಂಜೆಕ್ಷನ್ ಲಗಾ ಸಕೆ. ನಿಮ್ಮಲ್ಲಿ ನಶೆ ಏರಿದಾಗ ನೀವು ಜ್ಞಾನದ ಇಂಜೆಕ್ಷನನ್ನು ಜನರಿಗೆ ಕೊಡಬಹುದು. ಬಾಬಾ ಮಿಸಾಲ್ देते हैं रहम दिल बच्चों का. बाप के समान रहम दिल बनना है. आसुरी मत से सबको छुड़ाना है. ದಯಾಹೃದಯಿ ಮಕ್ಕಳ ದೃಷ್ಟಾಂತಗಳನ್ನು ಬೇರೆಯವ್ರಿಗೂ ಬಾಬಾ ತಿಳಿಸ್ತಾ ಇರ್ತಾರೆ. ನೀವು ತಂದೆಯ ಸಮಾನ ಮಾಸ್ಟರ್ ದಯಾ ಸಾಗರ್ ದಯಾಹೃದಯಿ ಆಗಬೇಕು. ಅನೇಕ ಆತ್ಮರನ್ನು ಆಸುರಿ ಮತದಿಂದ ಬಿಡಿಸಬೇಕು. ಕಿತನಿ ಭಾರಿ ದುಶ್ಮನಿ ಹೇ ರಾಮ್ और रावण की. यह है रावण राज, वह है राम राज. मनुष्य कुछ नहीं जानते. ಆಸುರಿ ಮತ ಅಂದ್ರೇ ರಾವಣನ ಮತ. ಅದು ರಾವಣ ರಾಜ್ಯದಲ್ಲಿ ಇದೆ. ರಾಮನ ಮತ
ರಾಮರಾಜ್ಯದಲ್ಲಿ ಇರ್ತದೆ. ಇದು ರಾವಣ ರಾಜ್ಯ, ಮುಂದೆ ಬರುವಂಥದ್ದು ರಾಮರಾಜ್ಯ. ಸಮझाने के लिए यह ಚಿತ್ರ बनाई. ಈ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕಾಗಿಯೇ ಬಾಬುವರು ಅನೇಕ ಚಿತ್ರಗಳನ್ನು ಮಾಡಿಸಿದ್ದಾರೆ. वर्ल्ड की हिस्ट्री जोग्राफी बाप ही समझाते. इन चित्रों में बहुत अच्छा लिखा हुआ है. अब तुम बच्चे जानते हो, निराकार गॉड फादर सारे वर्ल्ड की रिलीजियो पॉलिटिकल हिस्ट्री जोग्राफी बैठ सुनाते हैं. ಶಿವ ಬಾಬಾ ನಮಗೆ ಜಗತ್ತಿನ ಇತಿಹಾಸ ಭೂಗೋಳ ತಿಳಿಸಿಕೊಡ್ತಾರೆ. ಕಲ್ಪವೃಕ್ಷದ ಚಿತ್ರದಲ್ಲಿ ಬರೆಯಲಾಗಿದೆ, ನಿರಾಕಾರ ಪರಮಾತ್ಮ ಬಂದು ನಮಗೆ ಈ ಧರ್ಮಗಳ ಮತ್ತು ರಾಜ್ಯಗಳ ಇತಿಹಾಸ ಭೂಗೋಳವನ್ನು ತಿಳಿಸ್ತಾ ಇದ್ದಾರೆ ಅಂತ. ಧರ್ಮಗಳ ಇತಿಹಾಸನೂ ಅದರಲ್ಲಿ ಬರ್ತದೆ. ಸೂರ್ಯವಂಶ, ಚಂದ್ರವಂಶ ಇತ್ಯಾದಿ ರಾಜವಂಶಗಳ ಇತಿಹಾಸನೂ ಅದರಲ್ಲಿ ಬರ್ತದೆ. ಸುನ್ತೆ ಬಹುತ್ ಹೈ ಪರಂತು ಸಮಜ್ತೆ ಕುಚ್ ಭೀ ನಹೀ. ವಾಸ್ತವ ಮೇ ಯಹ ಚಿತ್ರ ಅಂಧೋಂ ಕೆ ಆಗೆ ಆಯ್ನಾ ಹೈ. ಜನ ಅನೇಕರು ಬಂದು ಜ್ಞಾನ ಕೇಳ್ತಾರೆ, ಚಿತ್ರಗಳನ್ನು ನೋಡ್ತಾರೆ, ಆದರೆ ಏನೂ ತಿಳ್ಕೊಳ್ಳೋದಿಲ್ಲ. ವಾಸ್ತವಿಕವಾಗಿ ಈ ಚಿತ್ರಗಳಲ್ಲಿ ಜ್ಞಾನ ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ಕುರುಡರ ಮುಂದೆ ಕನ್ನಡಿ ಹಿಡಿದಂತೆ ಇದು ಸ್ಪಷ್ಟವಾಗಿದೆ. झाड़ और ड्रामा वह तो बहुत क्लियर है. यह बाप ने समझाकर बनवाए. ವೃಕ್ಷ ಮತ್ತು ನಾಟಕದ ಸೃಷ್ಟಿ ನಾಟಕದ ಗೋಳದ ಚಿತ್ರ ಏನಿದೆ, ಇದನ್ನು ಬಾಬನೇ ಸ್ವತಃ ಕುಳಿತು ಸಲಹೆ ಕೊಟ್ಟು ಡೈರೆಕ್ಷನ್ ಕೊಟ್ಟು ಮಾಡಿಸಿದ್ದಾರೆ. ಇಸ್ ಸಮಯ ಸಬ್ ಅಜ್ಞಾನ ನೀಂದ ಮೇ ಸೋಯೆ ಹುಯೆ. ಆ ಚಿತ್ರಗಳಲ್ಲಿ ಜ್ಞಾನ ಸ್ಪಷ್ಟವಾಗಿ ಬರೆದಿದ್ದಾರೆ. ಚಿತ್ರಗಳನ್ನು ನೋಡಿದ್ರೇ ಜ್ಞಾನ ಅರ್ಥ ಆಗಬೇಕು. ಆದರೆ ಮನುಷ್ಯರಿಗೆ ನೀವೆಷ್ಟೇ ಹೇಳಿದ್ರೂ ಅರ್ಥ ಆಗ್ತಿಲ್ಲ. ಯಾಕೆ ಅಂದರೆ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. तुम बच्चे रूहानी यात्रा पर ले जाते हो. रूहानी राही बनाने के लिए कितना ज्ञान देना पड़े. ನೀವು ಮಕ್ಕಳು ಅನೇಕರನ್ನು ಈ ಆತ್ಮಿಕ ಯಾತ್ರೆಗೆ ಕರ್ಕೊಂಡು ಹೋಗ್ತೀರಿ. ಒಬ್ಬರನ್ನು ಆತ್ಮಿಕ ಯಾತ್ರಿಯನ್ನಾಗಿ ಮಾಡಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಡಬೇಕಾಗ್ತದೆ, ಜ್ಞಾನ ಹೇಳಬೇಕಾಗ್ತದೆ. ಬುದ್ಧಿ ಸ್ವಚ್ಛ ಚಾಹಿ. ಹೇಳುವಂಥವರ ಬುದ್ಧಿನೂ ಸ್ವಚ್ಛ ಇರಬೇಕು, ಕೇಳುವಂಥವರ ಬುದ್ಧಿನೂ ಸ್ವಚ್ಛ ಇರಬೇಕು. ಆಗ ಅವರಿಗೆ ಅರ್ಥ ಆಗ್ತದೆ. ಇಸ್ ಪುರಾನಿ ದುನಿಯಾ ಸೆ ಏಕ್ದಮ್ ಉಪ್ರಾಮ್ ಯಹ ಬಿ ವಂಡರ್ ಹೈ. ನೀವು ಮಕ್ಕಳು ಈ ಜಗತ್ತಿನಿಂದ ಸಂಪೂರ್ಣ ಭಿನ್ನ ಆಗಬೇಕು, ಅನಾಸಕ್ತ ಆಗಬೇಕು. ಇದು ಎಷ್ಟು ವಂಡರ್ ಇದೆ. यादगार अपना जड़ यादगार देखा है. जहाँ यादगार है वहाँ ही आकर बैठे. ನೀವೆಲ್ಲ ತಪಸ್ವಿಗಳು, ಯೋಗಿಗಳು, ಎಲ್ಲಿ ಚೈತನ್ಯ ರೂಪದಲ್ಲಿ ಸಾಧನೆ ಮಾಡ್ತಾ ಇದ್ದೀರಿ, ಅದೇ ಸ್ಥಳದಲ್ಲಿ ನಿಮ್ಮ ಸ್ಮಾರಕನು ಸ್ಥಾಪನೆಯಾಗಿದೆ. ವಹ ಜಡ ಹೇ ಯಹ ಚೈತನ್ಯ. ಅಲ್ಲಿ ಜಡವಾದಂತಹ ದಿಲ್ವಾಡ ಮಂದಿರ ಇದೆ. ಮಧುಬನ ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ. ಎಷ್ಟು ಗುಪ್ತವಾದಂಥ ರಹಸ್ಯ ಇದರಲ್ಲಿ ಅಡಗಿದೆ. ಹಮ್ ಗುಪ್ತ ವೈಸೆ ಮಂದಿರ ಯಾದಗಾರ್ ಭೀ ಗುಪ್ತ.
मंदिर बनाने वाले कुछ नहीं जानते. ನಾವು ಹೇಗೆ ಗುಪ್ತವಾಗಿ ಸಾಧನೆ ಮಾಡ್ತಾ ಇದ್ದೀವಿ, ಹಾಗೆ ನಮ್ಮ ಮಂದಿರವೂ ಸಹ ಗುಪ್ತವಾಗಿ ನಿರ್ಮಾಣವಾಗಿದೆ. ಅದರ ಅರ್ಥನೂ ಗುಪ್ತವಾಗಿ ನಮಗಷ್ಟೇ ತಿಳಿದಿದೆ ಅಂತ ಹೇಳ್ತಾರೆ ಬಾಬಾ. ಮಂದಿರ ಕಟ್ಟುವಂಥವರಿಗೂ ಅದರ ಅರ್ಥ ಗೊತ್ತಿಲ್ಲ. ಬಾಪ್ ತುಮ್ಹೇ ಸಬ್ ಬಾತೆ ಸಮझाते. प्रदर्शनी में अक्षर बहुत अच्छे होने चाहिए. तुम्हें समझाना भी बहुत अच्छी ರೀತಿ चाहिए. ಬಾಬಾ ನಿಮಗೆ ಎಷ್ಟು ಒಳ್ಳೆಯ ರೀತಿಯಿಂದ ಸಹಜತೆಯಿಂದ ಜ್ಞಾನ ತಿಳಿಸ್ತಾರೆ. ಮತ್ತು ಬಾಬಾ ಸೇವೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಮಕ್ಕಳೇ, ಪ್ರದರ್ಶನದಲ್ಲಿ ಒಳ್ಳೊಳ್ಳೆ ಶಬ್ದಗಳನ್ನು ಒಳ್ಳೊಳ್ಳೆ ಅಕ್ಷರಗಳನ್ನು ಹಾಕಿ ಬರಿಬೇಕು. ತುಮೇ ಸಮझाना भी बहुत अच्छी ರೀತಿ चाहिए. ಬಹಳ ಒಳ್ಳೆಯ ರೀತಿಯಿಂದ ನೀವು ಜನರಿಗೆ ತಿಳಿಸಬೇಕು. आदमी आदमी को पहचानना भी चाहिए. बड़े बड़े आदमी आते हैं, कोई अच्छी रीति समझते हैं, कोई तो कह देते अच्छा लगता है, परंतु फुर्सत का. ಪ್ರದರ್ಶನ ನೋಡಲಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಕೆಲವರು ತಿಳ್ಕೋತಾರೆ, ಕೆಲವರು ಹೇಳ್ತಾರೆ ಬಹಳ ಚೆನ್ನಾಗಿದೆ, ಆದರೆ ನಮಗೆ ಸಮಯ ಇಲ್ಲ. कोई कहते कल से आकर समझेंगे. ಇನ್ನು ಕೆಲವರು ಹೇಳ್ತಾರೆ ಇವತ್ತು ಸಮಯ ಇಲ್ಲ, ನಾಳೆ ಬಂದು ಕೇಳ್ತೀವಿ. ಬಾಬಾ ಕಹ ದೇತೆ ತುಮ್ ಕಭಿ ನಹಿ ಆಯಿಗೆ. ಯಾರು ನಾಳೆ ನಾಳೆ ಅಂತ ಹೇಳ್ತಾರಲ್ಲ, ಅವ್ರು ಎಂದೂ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಡ ಮುಷ್ಕಿಲ್ ಬರೋದು ಬಹಳ ಕಷ್ಟ ಇದೆ. तुम जानते हो हम देवता बन रहे, अपनी राजधानी स्थापन कर रहे, हम राज्य करेंगे, परंतु यह दिल दर्पण में देखना चाहिए. ನಮಗೀಗ ತಿಳಿದಿದೆ ನಾವೇ ಭವಿಷ್ಯದಲ್ಲಿ ದೇವತೆಗಳಾಗಿ ರಾಜ್ಯ ಆಳೋರಿದ್ದೇವೆ. ಆದರೆ ನಮ್ಮ ಹೃದಯದ ದರ್ಪಣದಲ್ಲಿ ನಾವೇ ನೋಡ್ಕೋಬೇಕು. हम राजा रानी बनेंगे या ದಾಸದಾಸಿ ವ ಪ್ರಜಾ ಬನೆ. ಭವಿಷ್ಯದ ರಾಜ್ಯದಲ್ಲಿ ನಾವು ರಾಜಾ ರಾಣಿ ಆಗೋರಿದ್ದೇವೋ ಅಥವಾ ದಾಸದಾಸಿ ಆಗೋರಿದ್ದೇವೆ, ಅದನ್ನು ನೀವೇ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮಧುಬನ್ ಮೇ ಆಕರ್ ಐಸಾ ನಶಾ ಚಢಾ ಕರ್ ಜಾओ ಜೋ ಫಿರ್ ಸದೈವ ಕಾಯಂ ರಹೆ. ಮಧುಬನಕ್ಕೆ ಬಂದು ಒಂದೇ ಸಲ ಅಂಥ ಒಂದು ನಶೆಯನ್ನು ಏರಿಸ್ಕೊಂಡು ಹೋಗಿ, ಆ ನಶೆ ನಿಮ್ಮಲ್ಲಿ ಕಾಯಮಾಗಿ ಇರಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. इस पुरानी दुनिया से उपराम रहना है. स्वच्छ बुद्धि बन ज्ञान धारण करके फिर दूसरों को धारण कराना है. विचार सागर मंथन करना है. ಈ ಹಳೆ ಪ್ರಪಂಚದಿಂದ ನಿಮ್ಮ ಬುದ್ಧಿ ಉಪರಾಮಾಗಬೇಕು, ಅನಾಸಕ್ತ ಆಗಿ ಇರಬೇಕು. ಸ್ವಚ್ಛ ಬುದ್ಧಿಯವರಾಗಿ ಜ್ಞಾನ ಧಾರಣೆ ಮಾಡಿಕೊಂಡು ಅನೇಕರಿಗೆ ಜ್ಞಾನದ ಧಾರಣೆ ಮಾಡಿಸಬೇಕು. ವಿಚಾರ ಸಾಗರ ಮಂಥನ ಮಾಡಬೇಕು. ಎರಡನೇದು,
बाप समान रहम दिल बन सबको ಆಸುರಿ ಮತ से छुड़ाना है. ತಂದೆಯ ಸಮಾನ ದಯಾಹೃದಯಿಯಾಗಿ ಎಲ್ಲರನ್ನೂ ಆಸುರಿ ಮತದಿಂದ ಬಿಡಿಸಬೇಕು. वरदान. परिवर्तन शक्ति द्वारा बीती को बिंदी लगाने वाले निर्मल और निर्माण भव. ಪರಿವರ್ತನೆಯ ಶಕ್ತಿಯಿಂದ ಗತಿಸಿ ಹೋಗಿದ್ದಕ್ಕೆ ಬಿಂದು ಇಡುವಂತಹ ನಿರ್ಮಲ ಮತ್ತು ನಿರ್ಮಾಣ ಅಂದರೆ ನಮ್ರಚಿತ್ತ ಆಗಿರಿ. परिवर्तन शक्ति द्वारा पहले अपने स्वरूप का परिवर्तन करो. मैं शरीर नहीं आत्मा हूँ. फिर स्वभाव का परिवर्तन करो. पुराना स्वभाव ही पुरुषार्थी जीवन में धोखा देता है. तो पुराने स्वभाव अर्थात नेचर का ಪರಿವರ್ತನ ಕರು. ಪರಿವರ್ತನೆಯ ಶಕ್ತಿಯಿಂದ ಮೊದಲು ನಿಮ್ಮ ಸ್ವರೂಪವನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ನಾನು ದೇಹ ಅಲ್ಲ ಆತ್ಮ ಆಗಿದ್ದೇನೆ ಎನ್ನುವುದೇ ಮೊದಲನೇ ಪರಿವರ್ತನೆ ಆಗಿದೆ. ನಂತರ ಸ್ವಭಾವದ ಪರಿವರ್ತನೆ ಮಾಡಿಕೊಳ್ಳಿರಿ. ಹಳೆ ಸ್ವಭಾವನೆ ಪುರುಷಾರ್ಥಿ ಜೀವನದಲ್ಲಿ ಮೋಸ ಮಾಡುತ್ತದೆ. ಆದ್ದರಿಂದ ನಿಮ್ಮ ಹಳೆ ಸ್ವಭಾವದ ಪರಿವರ್ತನೆ ಮಾಡಿಕೊಳ್ಳಿರಿ. ಫಿರ್ ಹೇ ಸಂಕಲ್ಪೋಂ ಕಾ ಪರಿವರ್ತನೆ. ನಂತರ ನಿಮ್ಮ ಸಂಕಲ್ಪಗಳನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ವ್ಯರ್ಥ ಸಂಕಲ್ಪೋಂ ಕೋ ಸಮರ್ಥ ಮೇ ಪರಿವರ್ತನ್ ಕರ್ ದೋ. ವ್ಯರ್ಥ ಸಂಕಲ್ಪಗಳನ್ನು ಸಮರ್ಥ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿರಿ. इस प्रकार परिवर्तन शक्ति द्वारा हर बीती को बिंदी लगा दो तो निर्मल और निर्माण स्वतः बन जाएंगे. ಈ ಥರ ಪರಿವರ್ತನಾ ಶಕ್ತಿಯಿಂದ ಪ್ರತಿಯೊಂದು ವಿಷಯಕ್ಕೆ ಪೂರ್ಣ ವಿರಾಮ ಹಾಕಿರಿ. ಆಗ ನೀವು ನಿರ್ಮಲ ಮತ್ತು ನಿರ್ಮಾಣ ಅಂದರೆ ಸ್ಥಾನಮಾನದ ಅಪೇಕ್ಷೆ ಮಾಡದೇ ಇರುವಂತಹ ನಿಸ್ವಾರ್ಥ ನಮ್ರಚಿತ್ತ ಆತ್ಮ ಆಗಿಬಿಡ್ತೀರಿ. श्लोगन. मस्तक पर स्मृति का तिलक सदा चमकता रहे, यही सच्चे सुहाग की निशानी. ಮಸ್ತಕದಲ್ಲಿ ಆತ್ಮಸ್ಮೃತಿಯ ತಿಲಕ ಸದಾ ಹೊಳಿತಾ ಇರಲಿ. ಇದು ನಿಮ್ಮ ಸೌಭಾಗ್ಯದ ಗುರ್ತಾಗಿದೆ. अच्छा, दादियों की पुरानी डायरी से कुछ चुने हुए अनमोल रत्न. मनुष्य की वैल्यू शुद्ध बुद्धि अशुद्ध बुद्धि पर होती है. जैसे सर्वोत्तम देवता घराने की बुद्धि सर्वोत्तम वैल्यूएबल है, ऐसे मध्यम घराने की मध्यम वैल्यू है. इसी प्रकार से कनिष्ठ घराने की बुद्धि की वैल्यू भी कनिष्ठ है. यह 3 संप्रदाय. ಮನುಷ್ಯನ ಬೆಲೆ ಅವನಲ್ಲಿ ಇರುವ ಶುದ್ಧ ಬುದ್ಧಿ ಮತ್ತು ಅಶುದ್ಧ ಬುದ್ಧಿಯ ಮೇಲೆ ಅವಲಂಬಿಸಿರ್ತದೆ. ಸರ್ವೋತ್ತಮ ದೇವತಾ ಮನೆತನದಲ್ಲಿ ಇರುವಂಥವರ ಬುದ್ಧಿ ಸರ್ವೋತ್ತಮ ಆಗಿರ್ತದೆ. ಆದ್ದರಿಂದ ಅವರಿಗೆ ಸರ್ವೋತ್ತಮ ದೇವತೆಗಳು ಅಂತ ಹೇಳ್ತೀವಿ. ಮಧ್ಯಮ ಮನೆತನದ ಬುದ್ಧಿ ಮಧ್ಯಮ ಆಗಿರ್ತದೆ.
ಕನಿಷ್ಠ ಮನೆತನದಲ್ಲಿ ಇರುವಂಥವರ ಬುದ್ಧಿ ಕನಿಷ್ಠ ಆಗಿರ್ತದೆ. यह 3 संप्रदाय है. इन तीनों का मदार सारा ಬುದ್ಧಿ पर है. ಬಾಬಾ ಹೇಳ್ತಾರೆ, ಈ 3 ಸಂಪ್ರದಾಯಗಳು ಇವೆ. ಈ 3 ಸಂಪ್ರದಾಯಗಳ ಆಧಾರ ಬುದ್ಧಿಯಾಗಿದೆ. ಸರ್ವೋತ್ತಮ ಬುದ್ಧಿ ಅಂದರೆ ಬ್ರಾಹ್ಮಣರ ಬುದ್ಧಿ, ಮಧ್ಯಮ ಬುದ್ಧಿ ಅಂದರೆ ದೇವತೆಗಳ ಬುದ್ಧಿ, ಕನಿಷ್ಠ ಬುದ್ಧಿ ಅಂದರೆ ಕ್ಷತ್ರಿಯರು ಅಥವಾ ತ್ರೇತಾಯುಗದ ಬುದ್ಧಿ ಅಂತ ಹೇಳ್ತಾರೆ. सर्वोत्तम बुद्धि वाले ब्राह्मण देवताओं ने संपूर्ण ज्ञान से सर्वोत्तम कमाई प्राप्त की. आधा कल्प प्रकृति उनकी दासी बनी, इसलिए प्रैक्टिकल में सुख भोगते हैं और आधा कल्प उनकी मूर्तियाँ मंदिरों में पूजी जाती. तो सारा मदार बुद्धि पर है, इसलिए बहुत तीखी बुद्धि चाहिए. ಸರ್ವೋತ್ತಮ ಬುದ್ಧಿ ಆಗಬೇಕು, ನಾವು ಪ್ರಥಮ ಯುಗದ ದೇವತಾ ಆಗಬೇಕು ಅಂದರೆ ನಮ್ಮ ಬುದ್ಧಿ ಸಂಗಮ ಯುಗದಲ್ಲಿ ತೀಕ್ಷ್ಣ ಆಗಿರಬೇಕು. पिता ईश्वर के महावाक्य तेज रफ्तार से बुद्धियोग लगाने वाला स्वरूप साक्षाತ್ ಮೇರಾ ಸ್ವರೂಪ है. ಈಶ್ವರನ ಮಹಾವಾಕ್ಯಗಳನ್ನು ತೀವ್ರಗತಿಯಿಂದ ಧಾರಣೆ ಮಾಡಿಕೊಳ್ಳುವಂಥ ಸ್ವರೂಪನೇ ನನ್ನ ಸ್ವರೂಪ ಆಗಿದೆ ಅಂತ ತಿಳ್ಕೋಬೇಕು. बाबा अपने दैवी बच्चों को वंडरफुल सौगात दहेज में देते. ಬಾಬಾ ತಮ್ಮ ದೈವಿ ಮಕ್ಕಳಿಗೆ ಅದ್ಭುತವಾದಂತಹ ಉಡುಗೊರೆಯನ್ನು ವರದಕ್ಷಿಣೆಯ ರೂಪದಲ್ಲಿ ಕೊಡ್ತಾರೆ. ಈಗ ನಿಮಗೆ ಯಾವ ಉಡುಗೊರೆ ಸಿಗುತ್ತದೆ? क्या अविनाशी ज्ञानधन की? अंडरस्टूड है, परंतु उसके बाद क्या मिलता है? ಸಂಗಮ ಯುಗದಲ್ಲಿ ನಮಗೆ ಅವಿನಾಶಿ ಜ್ಞಾನ ಧನದ ಉಡುಗೊರೆ ಸಿಗ್ತದೆ. ಮುಂದೆ ಯಾವ ಉಡುಗೊರೆ ಸಿಗ್ತದೆ? ಸಾರಾ ಶೃಂಗಾರ ಹುವಾ ವಂಡರ್ಫುಲ್ ವೈಕುಂಠ. ऐसी वंडरफुल सौगात तुम्हें दहेज में मिलती, क्योंकि इस पिता का अपने बच्चों पर अति प्रेम है. ಸಂಪೂರ್ಣ ಅಲಂಕೃತವಾದಂಥ ದೇಹ ಮತ್ತು ಸತೋಪ್ರಧಾನ ಆತ್ಮ ಮತ್ತು ವೈಕುಂಠದ ಸುಖ ನಮಗೆ ಉಡುಗೊರೆಯ ರೂಪದಲ್ಲಿ ಬಾಬಾ ಕೊಡ್ತಾರೆ. ಯಾಕೆ ಅಂದರೆ ಆ ತಂದೆಗೆ ಮಕ್ಕಳ ಮೇಲೆ ಅತ್ಯಂತ ಪ್ರೀತಿ ಇದೆ. ವಹ ಕಹತೆ ವहाँ तो हर एक को अपना अपना माँ बाप होगा, वो देगा, परंतु मैं अपने बच्चों को अभी ही दे दूँ. समझता है मेरे बच्चों को सब कुछ मिले, उनकी दिल कैसे पूरी हो. ಸತ್ಯಯುಗದಲ್ಲಿ ನಿಮಗೆ ಆಸ್ತಿ ಕೊಡೋರು ನಿಮ್ಮ ಲೌಕಿಕ ತಂದೆ ತಾಯಿ ಆಗಿರ್ತಾರೆ. ಆದರೆ ಪರಮಾತ್ಮ ಈ ಸಂಗಮ ಯುಗದಲ್ಲಿಯೇ ನಿಮಗೆ ಆಸ್ತಿ ಕೊಡ್ತಾನೆ, ಉಡುಗೊರೆಯನ್ನು ಕೊಡ್ತಾನೆ. तो इस स्वरूप में सभी को वैकुंठ सौगात दे देता. ऐसे नहीं जो ज्ञानी तो आत्मा सर्वोत्तम है उनको देता हूँ. सर्वोत्तम का तो वहाँ भी कनेक्शन रहता, परंतु मध्यम सर्वोत्तम दोनों को ही मिलता है, क्योंकि इस समय दैवी बच्चा होने के कारण एक समान अति प्रेम रहता है. ಬಾಬಾ ಹೇಳ್ತಾರೆ, ಕೇವಲ ಸರ್ವೋತ್ತಮ ಆತ್ಮರಿಗೆ ಅಷ್ಟೇ ನಾನು ಆಸ್ತಿ ಕೊಡೋದಿಲ್ಲ, ಉಡುಗೊರೆ ಕೊಡೋದಿಲ್ಲ. ಆದರೆ ಸರ್ವೋತ್ತಮ ಪುರುಷಾರ್ಥಿಗಳು
ಮಧ್ಯಮ ಪುರುಷಾರ್ಥಿಗಳಿಗೂ ಸಹ ನಾನು ಸಂಗಮ ಯುಗದಲ್ಲಿ ನನ್ನಿಂದ ಪ್ರೀತಿಯ ಆಸ್ತಿಯನ್ನು ಕೊಡ್ತೀನಿ, ಜ್ಞಾನದ ಆಸ್ತಿಯನ್ನು ಕೊಡ್ತೀನಿ. ಯಾಕೆ ಅಂದರೆ ನನಗೆ ಎಲ್ಲ ಮಕ್ಕಳ ಮೇಲೆ ಸಮಾನವಾದ ಸುಖ ಇದೆ. जिससे जन्म जन्मांतर मेरे सभी बच्चे सुख भोगते, उस रॉयल घराने की महिमा और पूजन. यह घराना रॉयल है तो उनकी A1 महिमा है. देखो लॉर्ड कृष्णा की कितनी धूमधाम से महिमा करते. यूरोपियन भी कहते लॉर्ड कृष्णा. कृष्ण के पुजारी फिर श्री कृष्ण का नाम लेकर कहते हम कृष्ण पुजारी. पूजा करने वाले पुजारी को ब्राह्मण का टाइटल देते, जिससे प्रकृति उन्हों की भी दासी हो जाती. लेकिन प्रैक्टिकल में उन्हों की लाइफ ब्राह्मणों की है नहीं, सिर्फ अपने पर यह टाइटल रखवाया. ಬಾಬಾ ಹೇಳ್ತಾರೆ, ನಿಮ್ಮ ಹೆಸರಿನಿಂದ ನಿಮ್ಮ ಪೂಜಾರಿಗಳು ಸಹ ಎಷ್ಟೊಂದು ಸ್ಥಾನಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ವಾಸ್ತವಿಕವಾಗಿ ನಿಜವಾದ ಬ್ರಾಹ್ಮಣರು ಅಂದರೆ ಅವರಿಗೆ ಪ್ರಕೃತಿ ದಾಸಿಯಾಗಿರಬೇಕು. ಆದರೆ ಲೌಕಿಕದ ಬ್ರಾಹ್ಮಣರಿಗೆ ಪ್ರಕೃತಿ ದಾಸಿಯಾಗಿಲ್ಲ. सतयुग के समय जो भी कायदे हैं वह सब यहाँ से ही शुरू होते. उन कायदों की स्थापना पहले यहाँ होती. जो लॉ यहाँ मर्ज रूप में रहता है वहाँ इमर्ज हो प्रैक्टिकल स्वरूप लेता है. ಸತ್ಯತ್ರೇತಾಯುಗದ ಎಲ್ಲ ಕಾಯ್ದೆಗಳು ಸಂಗಮ ಯುಗದಿಂದನೇ ಪ್ರಾರಂಭ ಆಗ್ತವೆ. ಇಲ್ಲಿ ಸೂಕ್ಷ್ಮವಾಗಿ ಅದನ್ನು ನೀವು ತಿಳ್ಕೊತೀರಿ, ಅರ್ಥ ಮಾಡ್ಕೋತೀರಿ, ಅದರಂತೆ ನಡೀತೀರಿ. ಆ ನಿಯಮಗಳು 2 ಯುಗಗಳವರೆಗೂ ದೇವತೆಗಳು ತಮ್ಮ ಜೀವನದಲ್ಲಿ ಪಾಲನೆ ಮಾಡ್ತಾರೆ. ಸಹಜವಾಗಿ ಸ್ವಾಭಾವಿಕವಾಗಿ ಆ ನಿಯಮಗಳ ಪ್ರಕಾರ ದೇವತೆಗಳು ನಡೀತಾರೆ. जो यहाँ से ज्ञान उठाया जाता वो अंत मति सो गति हो जाएगी. यहाँ की जो मत है उनसे वहाँ प्रैक्टिकल कदम उठाया जाता. सोच किया जाता है ना, कहते हैं सोच समझ कर कदम उठाओ. कदम पहले नहीं उठाया जाता. यहाँ पहले सोचा जाता फिर वहाँ कदम उठाया जाता. यहाँ सोच इमर्ज है, कदम मर्ज है. वहाँ कदम इमर्ज है, सोच मर्ज है. ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಮೊದಲು ವಿಚಾರ ಮಾಡಿ ನಂತರ ಹೆಜ್ಜೆ ಇಡ್ತೀರಿ. ನಿಮ್ಮ ವಿಚಾರ ಇಲ್ಲಿ ಕಾಣಿಸೋದಿಲ್ಲ, ನಿಮ್ಮ ಹೆಜ್ಜೆಗಳು ಮಾತ್ರ ಕಾಣಿಸ್ತವೆ. ದೇವತಾ ಜೀವನದಲ್ಲಿ ವಿಚಾರ ಮಾಡುವ ಅಗತ್ಯನೇ ಇಲ್ಲ. ನಿಯಮಬದ್ಧವಾಗಿ ನೀವು ನಡೀತಾ ಹೋಗ್ತೀರಿ. ನಿಮ್ಮ ಹೆಜ್ಜೆಗಳು ಅಲ್ಲಿ ಕಾಣಿಸ್ತವೆ, ನಿಮ್ಮ ವಿಚಾರ ಅಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ನಿಮ್ಮ ವಿಚಾರ ಮೊದಲು ಕಾಣಿಸ್ತದೆ, ನಂತರ ನಿಮ್ಮ ಕರ್ಮ ಕಾಣಿಸ್ತದೆ. ಅಲ್ಲಿ ನಿಮ್ಮ ಕರ್ಮ ಆಟೋಮೆಟಿಕ್ಲಿ ನಿಮ್ಮ ವಿಚಾರದಂತೆಯೇ ನಡೀತಾ ಇರ್ತದೆ. ಕರ್ಮನೇ ಪ್ರತ್ಯಕ್ಷ ಆಗ್ತದೆ. अगर मनुष्य की बुद्धि सालिम है तो सब कुछ है. बुद्धि बहुत विशाल चाहिए. इस डिवाइन फादर का इतना गायन क्यों है? क्योंकि विशाल बुद्धि वाले हैं. ಶಿವ ಬಾಬಾ ಮತ್ತು ಬ್ರಹ್ಮ ತಂದೆಗೆ ಇಷ್ಟೊಂದು ಗಾಯನ ಯಾಕೆ ಇದೆ? ಯಾಕೆ ಅಂದರೆ ಅವರ ಬುದ್ಧಿ ವಿಶಾಲ ಬುದ್ಧಿಯಾಗಿದೆ. बुद्धि से ही मनुष्य राजा और बुद्धि से ही रंक बनता है. ಬುದ್ಧಿಯಿಂದಲೇ ಒಬ್ಬ ಮನುಷ್ಯ ರಾಜ ಆಗ್ತಾನೆ, ಬುದ್ಧಿಯಿಂದಲೇ ಒಬ್ಬ ಮನುಷ್ಯ ಬಡವನಾಗ್ತಾನೆ, ಭಿಕಾರಿ ಆಗ್ತಾನೆ. बुद्धि सब कर्म इंद्रियों में शिरोमणि गाई जाती. विशाल बुद्धि वाली डिवाइन आत्मा का मस्तक
चमकता है, क्योंकि बुद्धि में सारा ज्ञान भरा है। वो फिर जब अन्य को अपनी बुद्धि रूपी तिजोरी से ज्ञान के रत्न निकाल देता है तो उनकी चमक दिखाई देती है। ವಿಶಾಲ ಬುದ್ಧಿ ಮಕ್ಕಳ ಮಸ್ತಕ ಹೊಳಿತಾ ಇರ್ತದೆ. ಬುದ್ಧಿಯೇ ಎಲ್ಲ ಕರ್ಮ ಇಂದ್ರಿಯಗಳಲ್ಲಿ ಶಿರೋಮಣಿಯಾಗಿದೆ. ಬುದ್ಧಿಯಲ್ಲಿ ಜ್ಞಾನ ಇತ್ತು ಅಂದರೆ ಅವರ ಮಸ್ತಕ ಹೊಳಿತಾ ಇರ್ತದೆ. ಆ ಜ್ಞಾನ ಅವರು ಇತರರಿಗೆ ಕೊಟ್ಟಾಗ ಅವರ ಮಸ್ತಕನೂ ಹೊಳಿಲಿಕ್ಕೆ ಶುರು ಆಗ್ತದೆ. जिसके लिए डिवाइन फादर की महिमा निकलती है, परंतु नंबरवार उन्होंने भी शिरोमणि डिवाइन फादर प्रजापिता ब्रह्मा की महिमा गाई हुई है. ಎಲ್ಲ ತಂದೆಗಳಲ್ಲಿ ದಿವ್ಯ ತಂದೆ, ಶಿರೋಮಣಿ ತಂದೆ, ಅಲೌಕಿಕ ತಂದೆ ಯಾರು ಅಂದರೆ ಪ್ರಜಾಪಿತಾ ಬ್ರಹ್ಮ ಆಗಿದ್ದಾರೆ. ಅವರಲ್ಲಿ ಆ ಒಂದು ವಿಶಾಲ ಬುದ್ಧಿ ಇತ್ತು ಅಂತ ಬಾಬವರು ತಿಳಿಸ್ತಾರೆ. ಅಚ್ಚಾ, ಓಂ ಶಾಂತಿ.